ಪ್ರಪಂಚದಲ್ಲಿ ಎಷ್ಟೋ ಕೊಲೆ ರಹಸ್ಯಗಳು ನಡೆಯುತ್ತವೆ. ಪೊಲೀಸರು ಬರ್ತಾರೆ, ತನಿಖೆ ಮಾಡ್ತಾರೆ, ಕೊಲೆಗಾರರು ಸಿಕ್ಕಿ ಬೀಳ್ತಾರೆ. ಇದು ಕಾಮನ್. ಆದ್ರೆ ನಾನಿವತ್ತು ಹೇಳ್ತಿರೋ ಕೇಸ್ ಇದೆಯಲ್ಲ, ಇದು ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರವಾದ ಕೇಸ್. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಕಾಣೆಯಾದ ಬಾಲಕನ ದೇಹದ ಭಾಗಗಳು ಸಿಗುತ್ತೆ. ಪೊಲೀಸರು ತನಿಖೆಗೆ ಅಂತ ಪೊಲೀಸ್ ಶ್ವಾನದಳವನ್ನ ಕರೆಸ್ತಾರೆ. ಸಾಮಾನ್ಯವಾಗಿ ಪೊಲೀಸ್ ನಾಯಿಗಳು ಏನ್ ಮಾಡ್ತವೆ, ವಾಸನೆ ಇಟ್ಕೊಂತ ಕೊಲೆಗಾರ ಎಲ್ಲಿ ಓಡಿ ಹೋಗಿರ್ತಾನೋ ಆ ಕಡೆ ಓಡ್ಬೇಕು ಅಲ್ವಾ? ಆದ್ರೆ ಈ ಕೇಸ್ನಲ್ಲಿ ಏನಾಯ್ತು ಗೊತ್ತಾ? ಆ ನಾಯಿ ಇಡೀ ಕಾಡನ್ನ ಸುತ್ತಾಡ್ತು, ರಸ್ತೆಗೆ ಬಂತು, ಊರೊಳಗೆ ಬಂತು, ಕೊನೆಗೆ ಬಂದು ನಿಂತಿದ್ದು ಎಲ್ಲಿ ಗೊತ್ತಾ? ಯಾವ ಬಾಲಕ ಪ್ರಾಣ ಕಳ್ಕೊಂಡಿರ್ತಾನೋ ಅದೇ ಬಾಲಕನ ಮನೆಯ ಬಾಗಿಲ ಹತ್ರ. ಅಷ್ಟೇ ಅಲ್ಲ, ಆ ನಾಯಿ ಮನೆಯ ಒಳಗೆ ನೋಡ್ತಾ ಜೋರಾಗಿ ಬೊಗಳೋಕೆ ಶುರು ಮಾಡಿತ್ತು. ಪೊಲೀಸರಿಗೆ ಫುಲ್ ಕನ್ಫ್ಯೂಷನ್. ಬಾಡಿ ಸಿಕ್ಕಿರೋದು ಕಾಡಿನಲ್ಲೇ. ನಾಯಿ ಯಾಕೆ ಬಂದು ಮನೆಯ ಬಾಗಿಲ ಹತ್ರ ಬೊಗಳುತ್ತಾ ಇದ್ದ? ಕೊಲೆಗಾರ ಹೊರಗಡೆ ಇಲ್ವಾ? ನಮ್ಮ ಕಣ್ಮುಂದೆನೆ ಇದ್ದಾನ? ಅಸಲಿಗೆ ಆ ಅಮಾಯಕ ಬಾಲಕ ಮಂಗೇಶ್ ಪಾಟೀಲ್ಗೆ ಏನಾಯ್ತು? ಆ ನಾಯಿ ತೋರಿಸಿದ ದಾರಿ ನಿಜವಾಗಿತ್ತ ಅಥವಾ ಅದು ಕೂಡ ದಾರಿ ತಪ್ಪಿತ್ತ? ಈ ಕಥೆಯ ಕ್ಲೈಮ್ಯಾಕ್ಸ್ ಕೇಳಿದ್ರೆ ನಿಮ್ಮ ಕಾಲ ಕೆಳಗಿನ ಭೂಮಿ ಕುಸಿಯೋದು ಗ್ಯಾರಂಟಿ. ಬನ್ನಿ, ಮಹಾರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ್ದ ಆ ಕರಾಳ ರಾತ್ರಿಯ ರಹಸ್ಯವನ್ನ ಭೇದಿಸೋಣ. ಈ ಕತೆ ಶುರುವಾಗೋದು ಮಹಾರಾಷ್ಟ್ರದ ಚಹಾಡಿ ಅನ್ನೋ ಒಂದು ಪುಟ್ಟ ಹಳ್ಳಿಯಿಂದ. ಅದು 2019 ಫೆಬ್ರವರಿ 2ನೇ ತಾರೀಕು, ಶನಿವಾರದ ದಿನ. ಸಾಮಾನ್ಯವಾಗಿ ಶನಿವಾರ ಅಂದ್ರೆ ಮಕ್ಕಳಿಗೆಲ್ಲ ಎಲ್ಲಿಲ್ಲದ ಖುಷಿ. ಯಾಕಂದ್ರೆ ಆ ದಿನ ಸ್ಕೂಲ್ಗಳು ಆಫ್ ಡೇ ಇರುತ್ತೆ. ಸೊ ಮಧ್ಯಾಹ್ನಕ್ಕೆ ಮನೆಗೆ ಬಂದು ಆಟ ಆಡ್ಬೋದು ಅನ್ನೋ ಸಂಭ್ರಮ. ನಮ್ಮ ಕಥೆಯ ನಾಯಕ 12 ವರ್ಷದ ಮಂಗೇಶ್ ಪಾಟೀಲ್ ಕೂಡ ಅದೇ ಖುಷಿಯಲ್ಲಿದ್ದ. ಸ್ಕೂಲ್ ಬೆಲ್ಲಾಯ್ತು. ಮಂಗೇಶ್ ಚುರುಕಾಗಿ ಬ್ಯಾಗ್ ಹಾಕೊಂಡು ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಮನೆ ಕಡೆ ಓಡಿ ಬಂದ. ಮನೆಗೆ ಬಂದವನೇ ಬ್ಯಾಗ್ ನ ಸೋಫಾ ಮೇಲೆ ಎಸೆದು ಅಮ್ಮನ ಹತ್ರ ಬರ್ತಾನೆ. ಅವನ ತಾಯಿ ಹೆಸರು ಗೀತಾಬಾಯಿ, ಅಪ್ಪ ದಂದು ಪಾಟೀಲ್. ಬಡತನ ಇದ್ರೂ ನೆಮ್ಮದಿಯಾಗಿದ್ದ ಸಂಸಾರ ಅದು. ಮನೆಗೆ ಬಂದ ಮಂಗೇಶ್ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ನನಗೆ ತುಂಬಾ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬರ್ತಿದೆ. ನಮ್ಮ ಮನೆಯಲ್ಲಿ ನೀರಿಲ್ಲ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ. ಹಳ್ಳಿ ಕಡೆ ಇದು ತುಂಬಾ ಸಹಜ. ಮನೆ ಹತ್ರ ಶೌಚಾಲಯ ಇದ್ರೂ ಎಷ್ಟೋ ಸಲ ಜನ ಬಯಲಿಗೆ ಅಥವಾ ಕಾಡಿನ ದಾರಿಗೆ ಹೋಗ್ತಾರೆ. ಹಾಗಾಗಿ ತಾಯಿ ಗೀತಾಬಾಯಿ ಕೂಡ ಸರಿ ಹೋಗಿ ಬೇಗ ಬಾ, ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಮಂಗೇಶ್ ಕಾಲಿಗೆ ಚಪ್ಪಲಿ ಹಾಕೊಂಡು ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಪೊದೆಗಳ ಕಡೆ ಅಂದ್ರೆ ಕಾಡಿನ ದಾರಿಯ ಕಡೆ ನಡ್ಕೊಂಡು ಹೋಗ್ತಾನೆ. ಆದ್ರೆ ಸ್ನೇಹಿತರೆ, ವಿಧಿಯಾಟ ನೋಡಿ. ಆ ಮನೆಯಿಂದ ನಗ್ತಾ ಹೊರಗೆ ಹೋದ ಮಂಗೇಶ್ ಮತ್ತೆ ವಾಪಸ್ ಆ ಮನೆಗೆ ಜೀವಂತವಾಗಿ ಬರಲೇ ಇಲ್ಲ. ಸಮಯ ಕಳೀತಾ ಹೋಯ್ತು. ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು. ಮಂಗೇಶ್ ಹೋದವನು ಇನ್ನೂ ಬಂದಿಲ್ಲ. ತಾಯಿ ಗೀತಾಬಾಯಿ ಮೊದಲು ಅಂದುಕೊಂಡ್ರು ಬಹುಶಃ ಫ್ರೆಂಡ್ ಸಿಕ್ಕಿರ್ತಾರೆ, ಅವರ ಜೊತೆ ಕ್ರಿಕೆಟ್ ಆಡೋಕೆ ಹೋಗಿರ್ತಾನೆ, ಮಕ್ಕಳಲ್ವಾ ಮರೆತು ಹೋಗಿರ್ತಾರೆ ಅಂತ. ಆದ್ರೆ ಯಾವಾಗ ಸೂರ್ಯ ಮುಳುಗಿ ಕತ್ತಲು ಆವರಿಸೋಕೆ ಶುರುವಾಯ್ತೋ ಅವಾಗ ತಾಯಿಗೆ ಆತಂಕ ಶುರುವಾಯ್ತು. ಯಾಕಂದ್ರೆ ಮಂಗೇಶ್ ಈ ತರಹದ ಹುಡುಗ ಆಗಿರ್ಲಿಲ್ಲ. ಕತ್ತಲಾಗೋದ್ರೊಳಗೆ ಮನೆ ಸೇರ್ತಿದ್ದ. ಸರಿಯಾಗಿ ಇದೇ ಸಮಯಕ್ಕೆ ಕೆಲಸಕ್ಕೆ ಹೋಗಿದ್ದ ತಂದೆ ದಂದು ಪಾಟೀಲ್ ಮನೆಗೆ ಬರ್ತಾರೆ. ದಿನ ಅಪ್ಪ ಬಂದ ತಕ್ಷಣ ಓಡಿ ಬಂದು ಅಪ್ಪಿಕೊಳ್ಳುತ್ತಿದ್ದ ಮಗ ಇವತ್ತು ಕಾಣಿಸ್ತಿಲ್ಲ. ಹಾಗಾಗಿ ಏನೇ ಮಂಗೇಶ್ ಎಲ್ಲಿ ಅಂತ ಹೆಂಡತಿನ ಕೇಳ್ತಾರೆ. ಆಗ ಗೀತಾಬಾಯಿ ಅಳುಕುವ ಧ್ವನಿಯಲ್ಲಿ ಮಧ್ಯಾಹ್ನ ಟಾಯ್ಲೆಟ್ಗೆ ಹೋದವನು ಇನ್ನೂ ಬಂದಿಲ್ಲ ರೀ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಆ ತಂದೆಗೆ ಎದೆ ಜಲ್ ಅನ್ಸುತ್ತೆ. ಯಾಕಂದ್ರೆ ಹಳ್ಳಿಯ ಹೊರವಲಯದಲ್ಲಿರೋದು ಕಾಡು. ಕತ್ತಲಲ್ಲಿ ಕಾಡು ಪ್ರಾಣಿಗಳ ಭಯ ಇರುತ್ತೆ, ಹಳ್ಳ ಕೊಳ್ಳ ಬಾವಿಗಳಿರುತ್ತೆ. ಹಾಗಾಗಿ ತಂದೆ ಟಾರ್ಚ್ ಇಟ್ಕೊಂಡು ಹುಡುಕಲು ಶುರು ಮಾಡ್ತಾರೆ. ಮಗನ ಹೆಸರು ಕೂಗ್ತಾ ಇಡೀ ಊರ್ನ ಹುಡುಕ್ತಾರೆ. ಎಲ್ಲೂ ಕೂಡ ಮಗನ ಸುಳಿವೇ ಇಲ್ಲ. ಒಂದು ಕಡೆ ಕತ್ತಲು, ಇನ್ನೊಂದು ಕಡೆ ಮಗ ಕಾಣ್ತಾ ಇಲ್ಲ ಅನ್ನೋ ಭಯ. ಆ ರಾತ್ರಿ ಆ ತಂದೆ ತಾಯಿ ಇಬ್ಬರು ನಿದ್ದೆ ಮಾಡಿಲ್ಲ. ಕಣ್ಣೀರು ಹಾಕುತ್ತಲೇ ಬೆಳಗ್ಗೆ ಮಾಡಿದ್ರು. ಬೆಳಗಾಯ್ತು. ಮಗ ಸಿಗಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಪೋಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ತನಿಖೆ ಶುರು ಮಾಡಿದ್ರು. ಅಮಾವಾಸ್ಯೆ ಇದ್ದಿದ್ರಿಂದ ಇದು ನರಬಲಿ ಆಗಿರಬಹುದಾ ಅಥವಾ
ಕಿಡ್ನಾಪ್ ಆಗಿರ್ಬಹುದಾ ಅಂತ ಎಲ್ಲಾ ಆಂಗಲ್ ನಲ್ಲೂ ಚೆಕ್ ಮಾಡಿದ್ರು. ಆದ್ರೆ 2 ದಿನ ಆದ್ರೂ ಮಗುವಿನ ಸುಳಿವೇ ಸಿಗ್ಲಿಲ್ಲ. ಆದ್ರೆ ಫೆಬ್ರವರಿ 4ರಂದು ಬೆಳಿಗ್ಗೆ ಊರಿನ ಹೊರಗಡೆ ಕಾಡಿನಲ್ಲಿ ಒಬ್ಬ ರೈತನಿಗೆ ಒಂದು ಮನುಷ್ಯನ ತುಂಡರಿಸಿದ ಕಾಲು ಕಾಣಿಸುತ್ತೆ. ಪೊಲೀಸರು ಬಂದು ನೋಡಿದಾಗ ಅದು ಕಾಣೆಯಾದ ಮಂಗೇಶ್ನ ಕಾಲು ಅನ್ನೋದು ಕನ್ಫರ್ಮ್ ಆಯ್ತು. ಸ್ವಲ್ಪ ದೂರದಲ್ಲೇ ಮಂಗೇಶ್ನ ಬಟ್ಟೆಗಳು ಮತ್ತು ಪೀಸ್ ಆಗಿದ್ದ ದೇಹದ ಭಾಗಗಳು ಸಿಕ್ಕವು. ಆ ದೃಶ್ಯ ನೋಡಿ ಪೋಷಕರು ಕುಸಿದು ಬಿದ್ರು. ಈಗ ಪ್ರಶ್ನೆ ಇರೋದು ಒಂದೇ, ಕೊಲೆಗಾರ ಯಾರು? ಪೊಲೀಸರು ತಕ್ಷಣ ಶ್ವಾನದಳವನ್ನ ಅಂದ್ರೆ ಡಾಗ್ ಸ್ಕ್ವಾಡ್ ನ ಕರೆಸ್ತಾರೆ. ನಾಯಿಗೆ ಮಂಗೇಶ್ನ ಬಟ್ಟೆ ವಾಸನೆ ತೋರಿಸಿದ್ರು. ಆ ನಾಯಿ ಕಾಡಿನಿಂದ ಓಡೋಕೆ ಶುರು ಮಾಡ್ತು. ಎಲ್ಲರೂ ಕೊಲೆಗಾರ ಕಾಡಿನಲ್ಲೇ ಅವಿತಿದ್ದಾನೆ ಅಂದ್ಕೊಂಡು ಹಿಂದೆ ಹೋದ್ರು. ಆದ್ರೆ ಆ ನಾಯಿ ಕಾಡಿನಿಂದ ವಾಪಸ್ ಬಂತು. ಸೀದಾ ಹಳ್ಳಿ ಕಡೆ ಓಡ್ತು. ರಸ್ತೆಗಳನ್ನ ದಾಟಿ ಕೊನೆಗೆ ಬಂದು ನಿಂತಿದ್ದು ಎಲ್ಲಿ ಗೊತ್ತಾ? ಮೃತಪಟ್ಟ ಮಂಗೇಶ್ನ ಮನೆಯ ಬಾಗಿಲು ಮುಂದೆ. ಪೊಲೀಸರಿಗೆ ಫುಲ್ ಶಾಕ್. ಬಾಡಿ ಸಿಕ್ಕಿರೋದು ಕಾಡಿನಲ್ಲಿ. ನಾಯಿ ಯಾಕೆ ಮನೆ ಹತ್ರ ಬಂದು ನಿಂತಿದೆ? ಅಂದ್ರೆ ಕೊಲೆಗಾರ ಈ ಮನೆಯಲ್ಲೇ ಇದ್ದಾನ? ಆಗ ಪೊಲೀಸರು ಅಕ್ಕಪಕ್ಕದವರನ್ನ ವಿಚಾರಿಸಿದ್ರು, ಈ ಮನೆಗೆ ಯಾರಾದ್ರೂ ಬರ್ತಾ ಇದ್ರಾ ಅಂತ. ಅದಕ್ಕೆ ಜನ ಹೇಳಿದ್ರು, ಹೌದು ಸರ್, ಮಂಗೇಶ್ನ ತಾಯಿ ಗೀತಾಬಾಯಿಯ ಅಣ್ಣನ ಮಗ ಸಮಾಧಾನ್ ಪಾಟೀಲ್ ಅಂತ ಒಬ್ಬ ಇದ್ದಾನೆ. ಗಂಡ ಮನೆಯಲ್ಲಿ ಇಲ್ಲದ ಟೈಮ್ನಲ್ಲೇ ಅವನು ಇಲ್ಲಿಗೆ ಬರ್ತಾ ಇದ್ದ ಅಂತ. ಪೊಲೀಸರು ತಕ್ಷಣ ಸಮಾಧಾನನ್ನು ಎತ್ತಾಕೊಂಡು ಬಂದು ಬಾರಿಸಿದ್ರು. ಆಗ ಆತ ಹೇಳಿದ ಸತ್ಯ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ರು. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಸಮಾಧಾನ್ ಮತ್ತು ಮಂಗೇಶ್ನ ತಾಯಿ ಗೀತಾಬಾಯಿ ಮಧ್ಯೆ ಅನೈತಿಕ ಸಂಬಂಧ ಇತ್ತು. ಅಷ್ಟೇ ಅಲ್ಲ, ಸಮಾಧಾನ್ ತನ್ನ ಫ್ರೆಂಡ್ ರಾಜೇಂದ್ರನಿಗೂ ಈ ವಿಷಯ ಹೇಳಿ ಅವನನ್ನ ಕರ್ಕೊಂಡು ಬರ್ತಿದ್ದ. ಅಂದು ಶನಿವಾರ ಮಧ್ಯಾಹ್ನ ಮಂಗೇಶ್ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೊರಗೆ ಹೋದ ತಕ್ಷಣ ಇವರಿಬ್ಬರು ಒಳಗೆ ನುಗ್ಗಿದ್ರು. ಬಾಗಿಲು ಕೂಡ ಹಾಕದೆ ಆ ತಾಯಿ ಜೊತೆ ಅಸಭ್ಯವಾಗಿದ್ರು. ಆದ್ರೆ ಮಂಗೇಶ್ 5 ನಿಮಿಷಕ್ಕೆ ವಾಪಸ್ ಬಂದು ಬಾಗಿಲನ್ನ ತಳ್ತಾನೆ. ಅಮ್ಮನ ಆ ಸ್ಥಿತಿಯನ್ನು ನೋಡಿ ಅಮ್ಮ ಇದೇನಿದು ಅಂತ ಕಿರುಚಾಡ್ತಾನೆ. ಈ ವಿಷಯವನ್ನ ಅವರ ತಂದೆಗೆ ಹೇಳುತ್ತಾನೆ ಅಂತ ಎದರಿ ಆ ರಾಜೇಂದ್ರ ಅಲ್ಲೇ ಇದ್ದ ದೊಣ್ಣೆಯಿಂದ ಮಂಗೇಶ್ನ ತಲೆಗೆ ಹೊಡಿತಾನೆ. ವಿಚಿತ್ರ ಅಂದ್ರೆ ಮಗ ಸಾಯೋದನ್ನ ಆ ತಾಯಿ ನೋಡ್ತಾ ನಿಂತಿದ್ಲು. ನಂತರ ಆ ಹುಡುಗನ ಬಾಡಿಯನ್ನ ಗೋಣಿ ಚೀಲದಲ್ಲಿ ಹಾಕಿ ಅಟ್ಟದ ಮೇಲೆ ಇಟ್ರು. ರಾತ್ರಿ ಆಗ್ತಾ ಇದ್ದಂಗೆನೆ ಆ ಗೋಣಿ ಚೀಲದಲ್ಲಿದ್ದ ಬಾಡಿಯನ್ನ ತಗೊಂಡೋಗಿ ತುಂಡು ತುಂಡಾಗಿ ಕತ್ತರಿಸಿ ಎಸೆದಿದ್ರು. ಕೊನೆಗೆ ಪೊಲೀಸರು ಗೀತಾಬಾಯಿ, ಸಮಾಧಾನ್ ಮತ್ತು ರಾಜೇಂದ್ರ ಈ ಮೂವರನ್ನು ಅರೆಸ್ಟ್ ಮಾಡಿದ್ರು. ಈ ಘಟನೆ ಕೇಳಿದ್ರೆ ರಕ್ತ ಕುದಿಯುತ್ತೆ ಅಲ್ವಾ? ಕ್ಷಣಿಕ ಸುಖಕ್ಕೋಸ್ಕರ 10 ವರ್ಷ ಸಾಕಿ ಬೆಳೆಸಿದ ಮಗನನ್ನೇ ಕೊಲ್ಲುವಂತ ಮನಸ್ಸು ಆ ತಾಯಿಗೆ ಎಲ್ಲಿಂದ ಬಂತು? ಆ ತಂದೆ ದದ್ದು ಪಾಟೀಲ್ ಸ್ಥಿತಿ ಊಹಿಸಿಕೊಳ್ಳಿ. ನಂಬಿದ ಹೆಂಡತಿನೇ ಮಗನ ಯಮನಾದ್ರೆ ಈ ಪ್ರಪಂಚದಲ್ಲಿ ಯಾರನ್ನ ನಂಬೋದು? ಸ್ನೇಹಿತರೆ, ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂಥವರಿಗೆ ಯಾವ ಶಿಕ್ಷೆ ಸಿಗ್ಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ರೋಚಕ ಸತ್ಯ ಕಥೆಗಳಿಗಾಗಿ ಸಖತ್ ಟಾಪಿಕ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸತ್ಯ ಘಟನೆಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.